ಒಟ್ನಲ್ಲಿ ಈ ನಡುವೆ ಶಾಪಿಂಗ್ ಹೆವಿ ಆಯ್ತಲ್ಲ ನಿಂದು. ಸೊ ದಿಸ್ ಇಸ್ ದ ಕಾರ್, ಕಂಪ್ಲೀಟ್ ಎಲೆಕ್ಟ್ರಿಕ್. ನನ್ನ ಲೈಫಲ್ಲಿ ಎಲೆಕ್ಟ್ರಿಕ್ ಕಾರ್ ನಾನು ನೋಡ್ಸಿರ್ಲಿಲ್ಲ. ಹಾಯ್ ಝೋಯಿ, ಕ್ಯೂಟಿ. ಇಲ್ಲೊಂದು ಕ್ರಿಸ್ಮಸ್ ಟ್ರೀ ಇದೆ ಗಾರ್ಡನಲ್ಲಿ. ಆ್ಯಂಡ್ ನೋಡಿ ಒಂದು ಗಾರ್ಡನ್ ಎಷ್ಟು ಸಕ್ಕತ್ತಾಗಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗಲ್ಲಿ ಒಂದು ನಾರ್ಮಲ್ ಡೇ ತೋರಿಸ್ತಾ ಇದ್ದೀನಿ ಗೈಸ್. ಸೊ ಒಂದು ಸ್ವಲ್ಪ 10 ಗಂಟೆಗೆ ಏನೋ ಇದ್ದೆ ಲೇಟಾಗೆ, ಬಿಕಾಸ್ ನಮ್ಮಮ್ಮನೇನೋ ಡ್ರಾಪ್ ಮಾಡಬೇಕಿತ್ತು. ಸೊ ಡ್ರಾಪ್ ಎಲ್ಲ ಮಾಡಿ ಮುಗಿಸ್ಕೊಂಡು ಒಂಚೂರು ಮನೆ ಎಲ್ಲ ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿದ ತಕ್ಷಣ ಹಂಗೆ ಆದಿತ್ಯ ಕಾಲ್ ಮಾಡ್ದೆ ಗೈಸ್. ಸೊ ಮೇನ್ ಕಂಟೆಂಟ್ ಏನಂದರೆ, ಈ ಇಡೀ ವ್ಲಾಗ್ದಲ್ಲ, ಬಟ್ ಇವಾಗ ಸೊ ಆದಿತ್ಯ ಒಂದು ಹೊಸ ಕಾರ್ ತೊಗೊಂಡಿದ್ದಾನೆ ರೀಸೆಂಟಾಗೆ. ಸೊ ಎಸ್ ನೋಡಿ, ದಿಸ್ ಇಸ್ ದ ಕಾರ್, ಸ್ಕೋಡಾ ರಾಪಿಡು. ಬೇಕಂತ ಆನ್ ಮಾಡಿದೆ. ಇವಾಗ ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಕಾರ್ ಆನ್ ಮಾಡಿದೆ. ಸೊ ಸಕ್ಕತ್ತಾಗಿದೆ ಗೈಸ್ ಕಾರು, ಒಳ್ಳೆ ಡೀಲಿಗೆ ಸಿಕ್ತವನಿಗೆ. ಸೊ ಈ ಕಾರ್ ತೊಗೊಂಡಿದ್ದಾನೆ, ರೆಡ್ ಕಲರ್ ಸ್ಕೋಡಾ ರಾಪಿಡ್. ಸೊ ಅದಕ್ಕೆ ಹಂಗೆ ಕಾರು ಒಂದು ರೌಂಡು ಚೆಕ್ ಮಾಡಿಸ್ಬಿಡೋಣ ಆಚೆ ಕಡೆ, ಬೇರೆ ಯಾವುದಾದ್ರು ಗರಾಜಲ್ಲಿ ಚೆಕ್ ಮಾಡಿಸ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಏನಾದ್ರು ಅದು ಇದು ಏನಾದ್ರು ಇದ್ದರೆ ಏನು ಅಂತ ನಮ್ಮ ಸೇಫ್ಟಿಗೆ ಒಂದು ಸತಿ ಮಾಡಿಸ್ಬೇಕಂತ ಅಂದ್ಕೊಂಡ್ವಿ. ಸೊ ಎಸ್, ಅದಕ್ಕೆ ಇವಾಗ ಅದನ್ನು ತೊಗೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಇದನ್ನು ಹೇಳ್ತಾ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಹಾಯ್, ಹಲೋ ಬ್ರದರ್, ಹೌ ಆರ್ ಯು? ಆಲ್ ವೆಲ್. ಹೆಂಗಿದೆ ಕಾರು? ಹೌ ಇಸ್ ದ ಫೀಲಿಂಗ್? ವೆರಿ ನೈಸ್, ವೆರಿ ಕಂಫರ್ಟಬಲ್. ಹೌದಾ? ಡನ್ ಸ್ಪೆಂಡಿಂಗ್ ಫಾರ್ ಆಟೋಸ್ ಐ ಥಿಂಕ್. ಗೈಸ್, ಅವನು ಇಲ್ಲಿಂದ ಅವ್ನಿಗೆ HSR ಲೇಔಟು, ಇಂದಿರಾನಗರ್ ಆ ಕಡೆ ಅವನಿಗೆ ಜಾಸ್ತಿ ಡಾಗ್ ಟ್ರೈನಿಂಗ್ ಸೆಷನ್ಸ್ ಬರ್ತಾ ಇರುತ್ತೆ. ಸೊ ಅವ್ನಿಗೆ ಆಲ್ಮೋಸ್ಟ್ ದಿನಕ್ಕೆ ಒಂದು 700 ರೂಪಾಯಿ ಆಗ್ತಾಯಿತ್ತು. ಸೊ 10 ದಿವಸಕ್ಕೆ 7,000 ರೂಪಾಯಿ. ಹಾಂ, ದಿನಕ್ಕೆ ಇನ್ನೂ ಜಾಸ್ತಿ ಆಗೋದಾ? ಅದು ಬರೀ HSRಗೆ. ಬೆಳ್ಳಂದೂರು ಹೋಗ್ಬಿಟ್ಟು HSR ಹೋದ್ರೆ ಆಗುತ್ತೆ 1300. ಯಪ್ಪ ಗೈಸ್, ದಿನಕ್ಕೆ 1,350 1,400 ಎಲ್ಲ ಆಟೋ ಖರ್ಚು ಮಾಡೋದು ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್. ಸೊ ಅದಕ್ಕೆ ಅವ್ನು ಯೋಚನೆ ಮಾಡಿಬಿಟ್ಟು, ಬಿಡು ಅಷ್ಟೊಂದೆಲ್ಲ ಮಾಡೋ ಬದಲು ಅಟ್ಲೀಸ್ಟ್ ಏನದು ಅದೇ ದುಡ್ಡನ್ನ EMI ಅಂತ ಕಟ್ಕೊಂಡು ಹೋದ್ರೂ ಒಂದು ಒಳ್ಳೆ ಕಾರ್ ಬರ್ತಾರ ಅಂತ ಯೋಚನೆ ಮಾಡಿ ಫೈನಲಿ ತೊಗೊಂಡಿದ್ದಾನೆ ಗೈಸ್. ನೋಡಿ ಒಳಗಡೆ ಎಲ್ಲ ಹೆಂಗಿದೆ, ಇಂಟೀರಿಯರ್ಸ್ ಎಲ್ಲ ಸಕ್ಕತ್ತಾಗಿದೆ. ಏನು ಗಲೀಜಾಗಿದೆ? ಹೊಸ ಕಾರ್ ಬಂದಿದ ತಕ್ಷಣ ಒಂದು ಚೂರು ಅಲ್ಲ, ಏನು ಒಂದಿಷ್ಟು ಧೂಳು ಸಿಕ್ಕಿರೋ ಡರ್ಟಿ ಅಲ್ಲ ನಿಂಗೆ? ಇಲ್ಲಪ್ಪ, ನಾನು ಯೂಶಲಿ ಚೆನ್ನಾಗಿ ಮೇಂಟೈನ್ ಮಾಡೋದು. ನೋಡಿದೀನಿ. ಮುಂಚೆ ಕಾರ್ ಚೆನ್ನಾಗಿತ್ತು, ಇಲ್ಲ ಅಂದ್ರೆ ಸ್ಯಾಂಟ್ರೋ ಯು ಕಾಂಟ್ ಕನ್ಸಿಡರ್. ಏನ್ ಸ್ಯಾಂಟ್ರೋ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೈಸ್? ಅವ್ನ್ ಸ್ಯಾಂಟ್ರೋ ಅಂತೂ, ಆ ಸ್ಯಾಂಟ್ರೋ ಮೇಲೆ ಯಾವ್ದೋ ಏನದು ತೆಂಗಿನಕಾಯಿ ಬಿದ್ದು ಅದೆಲ್ಲ ಒಡೆದೋಗಿ ಎಲ್ಲ ಆಗಿ ಒಳಗಡೆ ಎಲ್ಲ ರ್ಯಾಟು ಗೀಟು ಎಲ್ಲ ಕುತ್ಕೊಂಡ್ಬಿಟ್ಟಿತ್ತು, ಆ ಥರ ಗಲೀಜು. ಬಟ್ ಇವಾಗ ಇಂಥ ಚೆನ್ನಾಗಿರೋ ಕಾರ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತೀಯಾ, ಗುಜ್ಬಿ ಕಾರ್ಗಳನ್ನೆಲ್ಲ ಹಂಗೆ ಬಿಟ್ಬಿಡ್ತೀಯಲ್ಲ. Santro is from where? Skoda is from where? Santro is from the streets, but okay. Anyway guys, ನೋಡಿ ಎಷ್ಟು ಚೆನ್ನಾಗಿದೆ ಕಾರು. ಆ್ಯಂಡ್ ಸಿಡಾನ್ ಅಲ್ವಾ, ಸೊ ಸಿಡಾನ್ಸ್ ಎಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ, ಉದ್ದ ಇರುತ್ತೆ. ಸೊ ಉದ್ದ ಇದ್ರೆ ಅದು ನೋಡೋಕ್ಕೆ ಒಳ್ಳೆ ಕ್ಲಾಸಿ. ಹೈಟ್ ಬಗ್ಗೆ ಬ್ರೋ. ಸೊ ಎಸ್, ಉದ್ದ ಇದ್ರೆ ನೋಡೋಕ್ಕೆ ಕ್ಲಾಸಿ ಆಗಿರುತ್ತೆ. ಆ್ಯಂಡ್ ಒಳಗಡೆ ಕುತ್ಕೊಳ್ಳೋಕ್ಕೂ ತುಂಬ ಕಂಫರ್ಟಬಲ್ ಇರುತ್ತೆ. ಸೊ ಹಿಂದೆಗಡೆ ಎಲ್ಲ ನೋಡಿ ಬೂಟ್ ಸ್ಪೇಸ್ ಎಲ್ಲ ಜಾಸ್ತಿನೇ ಇದೆ. But yes, anyway, congratulations from me and my subscribers if they are commenting. Anyway, ಸೊ ಇವಾಗ ಇದನ್ನು ಎತ್ಕೊಂಡು ಹೋಗಿ ಗರಾಜ್ಗೆ ಹೋಗೋಣ. ಗರಾಜ್ಗೆ ಹೋಗಿ ಒಂದು ಸ್ವಲ್ಪ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಚೆಕ್ ಮಾಡಿಕೊಂಡು ಹಂಗೆ ಬರೋಣ. ಅದಾದಮೇಲೆ ನಮ್ಮಮ್ಮ ಸಿಗ್ತಾರೆ. ನಮ್ಮಮ್ಮ ಚಿಕ್ಕಪೇಟೆಗೆ ಹೋಗಿದ್ದಾರೆ ಇವತ್ತು ನಮ್ಮ ದೊಡ್ಡಮ್ಮನ ಜೊತೆ. ಸೊ ಮನೆಗೆ ಬರಲಿ. ಶಾಪಿಂಗ ನಮ್ಮಮ್ಮನ ಕೇಳು ಗೈಸ್. ಇವಾಗ ಜಸ್ಟು ಕಾರ್ ಕೊಟ್ವಿ ಟೆಸ್ಟ್ ಮಾಡೋಕ್ಕೆ ಒಂದ್ಸತಿ. ಸೊ ಬೇಸಿಕಲಿ ನನ್ನ ಫ್ರೆಂಡ್ ಗೌತಮ್ ಅಂತ ಇದ್ದಾನೆ. ಸೊ ಗೌತಮ್ ಅವ್ರ ಅಣ್ಣನೇ. ಸೊ ಅವ್ರದ್ದೇ ಒಂದು ವರ್ಕ್ಶಾಪ್ ಇದೆ. ಸೊ ದಿಸ್ ಇಸ್ ದ ನೇಮ್. ಸಕ್ಕತ್ತಾಗಿ ಮಾಡ್ತಾರೆ ಗೈಸ್. ಹೀ ಈಸ್ ವೆರಿ ಗುಡ್ ಇನ್ ಕಾರ್ಸ್ ಎಲ್ಲ. ಆ್ಯಂಡ್ ಅವ್ರಿಗೆ ನಾರ್ಮಲ್ ನೀವು ಚಿಕ್ಕ ಕಾರ್ದಿಂದ ದೊಡ್ಡ ಕಾರ್ ಕೊಟ್ಟರು ಹಿ ಡಸ್ ಅಮೇಝಿಂಗ್ ಜಾಬ್. ಯಾಕಂದರೆ ರೋಹಿತ್ ಒಂದು ರೇಂಜ್ ರೋವರು ಆ್ಯಂಡ್ ಬೇರೆ ಯಾವುದೋ ಒಂದು BMW 2. ಸೊ ಎಲ್ಲ ಇಲ್ಲೇ ಕೊಡ್ತಿದ್ದ. ಆ್ಯಂಡ್ ಬ್ಯೂಟಿಫುಲ್ ವರ್ಕ್, ಸಕ್ಕತ್ತಾಗಿ ಕೆಲಸ ಮಾಡ್ತಿದ್ರು. ಸೊ ನಾನು ಏನಾದರೂ ಒಂದು ದಿವಸ ಕಾರ್ ತೊಗೊಂಡ್ರೆ ತೊಗೊತೀನಿ. ಸೊ ಅವಾಗ ನಾನು ಬಂದು ಇಲ್ಲೇ ಕೊಡೋದು, ಬಿಕಾಸ್ ಇಸ್ ವೆರಿ ಗುಡ್ ಶಾಪ್. ಸೊ ಸಂಜಯ್ ನಗರ್ ಹತ್ರನೇ ಬರುತ್ತೆ. ಸೊ ಎಸ್, ಒಂದು ರೌಂಡು ಕಾರೆಲ್ಲ ಟೆಸ್ಟ್ ಮಾಡಿಸಿ ಹೆಂಗೆ ಏನೇನಿದೆ ಎಲ್ಲ ಕರೆಕ್ಟಾಗಿದೆಯಾ ಒಂದ್ಸತಿ ತಿಳ್ಕೊಳ್ಳೋಣ. ಬಿಕಾಸ್ ಯಾವಾಗಾದರೂ ಯೂಸ್ಡ್ ಕಾರ್ ತೊಗೊಂಡ್ರಲ್ಲ, ಸೊ ನಮಗೆ ಗೊತ್ತಿರೋ ಮೆಕ್ಯಾನಿಕ್ ಹತ್ರ ಒಂದ್ಸತಿ ತೋರಿಸಿದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್. ಆ್ಯಂಡ್ ಅವ್ನು ತೊಗೊಂಡಿದ್ದು ಸ್ಪಿನ್ನಿಯಲ್ಲಿ. ಸೊ ಸ್ಪಿನ್ನಿ ಅವರು ರೀಸೇಲ್ ಮಾಡ್ತಾರಲ್ಲ ಕಾರ್ಸು. ಸೊ ಚೆನ್ನಾಗೇ ಇರುತ್ತೆ, ಸಕ್ಕತ್ತಾಗಿರುತ್ತೆ ಕ್ವಾಲಿಟಿ. ಬಟ್ ನಾವು ಒಂದ್ಸತಿ ನಮ್ಮ ಸೇಫ್ಟಿಗೆ ಚೆಕ್ ಮಾಡಿಸೋಣ ಅಂದ್ಬಿಟ್ಟು ತೊಗೊಂಬಂದ್ವಿ. ಸೊ ನೋಡೋಣ. ಗೈಸ್, ರೋಹಿತ್ ಮನೆ ಕ್ರಿಸ್ಮಸ್ಗೆ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ ತೋರಿಸ್ತೀನಿ. ಸಕ್ಕತ್ತಾಗಿ ಮಾಡಿದ್ದಾರೆ ಗೈಸ್. ಪಾಯಿಂಟ್ 1 ನೋಡಿ, ಆಚೆಗಡೆ ಎಷ್ಟು
ಪ್ಲಾಂಟ್ಸ್ ಇದೆ. ಗಾರ್ಡನ್ ಒಂಥರ ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಒಂದು ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಹೌ ಇಲ್ಲೆಲ್ಲ ಸೋಫಾ ಇದೆಲ್ಲ ದಿಸ್ ಲುಕ್ಸ್ ಸಕ್ಕತ್ತಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ ಗೈಸ್, ಬ್ಯೂಟಿಫುಲ್ ಆಗಿದೆ. ಹಾಯ್ ಝೋಯಿ. ಝೋಯಿ ಇಸ್ ಆಲ್ಸೋ ಗಿವಿಂಗ್ ಕ್ರಿಸ್ಮಸ್ ವೈಬ್ಸ್. ಕ್ಯೂಟಿ. ಬಟ್ ಗೈಸ್ ನೋಡಿ ಸಕ್ಕತ್ತಾಗಿದೆ. ಇದೆಲ್ಲ ಹೆಂಗೋ ಪಾಪ ಅವ್ರ ಅಮ್ಮ ಮಾಡ್ತಾರೆ, ರೋಹಿತ್ ಎಲ್ಲ ಮೇಂಟೈನ್ ಮಾಡಿದ್ರೆ ಡಬ್ಬಾ ಥರ ಇರೋದು. ಎಷ್ಟು ಚೆನ್ನಾಗಿ ಇಟ್ಕೊತಾರೆ ಮನೆ, ಅದು ಇದು ಎಲ್ಲ ಗೈಸ್. ಒಟ್ನಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಚೆನ್ನಾಗಿ ಇಟ್ಕೊಳ್ತಾರೆ. ನನ್ನ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ನಿಂದೆಲ್ಲಿ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋ ನನ್ನ ಮನೆ. ಓಕೆ, ನೆಕ್ಸ್ಟ್ ವಿಡಿಯೋಲಿ ರೋಹಿತ್ ಇನ್ನೊಂದು ಮನೆ ತೋರಿಸ್ತೀನಿ. ಆ್ಯಂಡ್ ನೋಡಿ ಗೈಸ್, ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಕ್ರಿಸ್ಮಸ್ ಟ್ರೀ ಇದೆ ಗಾರ್ಡನಲ್ಲಿ. ಆ್ಯಂಡ್ ನೋಡಿ ಒಂದು ಗಾರ್ಡನ್ ಎಷ್ಟು ಸಕ್ಕತ್ತಾಗಿದೆ. ಈ ಥರ ಈವ್ನಿಂಗ್ಸು ಆಫ್ಟರ್ನೂನ್ಸಲ್ಲೆಲ್ಲ ಕುತ್ಕೊಂಡು ಇಲ್ಲಿ ಏನಾದ್ರು ಕೆಲಸ ಮಾಡೋಕ್ಕೆ ಎಲ್ಲ ಸಕ್ಕತ್ತಾಗಿರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದೆಲ್ಲ ಆಲ್ ದೀಸ್ ಚಿಕ್ಕ ಚಿಕ್ಕ ಡೀಟೇಲ್ಸು ಎಲ್ಲ ಇಟ್ಸ್ ವೆರಿ ನೈಸ್, ಸಕ್ಕತ್ತಾಗಿದೆ. ಎನಿವೆ, ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ರೋಹಿತ್ ಮತ್ತು ಆದಿತ್ಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಝೋಯಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಬನ್ನಿ. ಗೈಸ್, ನಮ್ಮಮ್ಮ ಜಸ್ಟ್ ಕಾಲ್ ಮಾಡಿದ್ರು, ಚಿಕ್ಕಪೇಟೆಯಿಂದ ಬರ್ತಾ ಇದ್ದೀನಿ, ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದು ಪಿಕ್ ಮಾಡು ಅಂತ. ಸೊ ಅದಕ್ಕೆ ಓಕೆ ಅಮ್ಮ ಬಂದೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಗಂಡು ಮಕ್ಳಿದ್ರೆ ಹಿಂಗೆ ಕೆಲಸದ ಹೆಲ್ಪ್ ಆಗುತ್ತೆ, ಹಂಗಂತ ಹೆಣ್ಮಕ್ಳು ಏನು ಮಾಡಲ್ಲ ಅಂತ ಅಲ್ಲ. ಬಟ್ ಅದೇ ಗಂಡು ಮಕ್ಳು ಅಂದರೆ ಏನು ಬಾ ಅಂದ ತಕ್ಷಣ ಪಟ್ಟ ಅಂತ ಹೋಗ್ತೀವಿ. ಹೆಣ್ಮಕ್ಳು ಅಂದರೆ ಅದೇ ಒಂದು ಸ್ವಲ್ಪ ಕಣಿ ಮಾಡ್ತಾರೆ ಅಂತ ಅಷ್ಟೇ, ಈಸಿ. ಅದನ್ನ ಗೈಸ್ ನಮ್ಮಮ್ಮ ಕೆಲಸತಿ ರೀಲ್ಸ್ ಎಲ್ಲ ಕಳಿಸ್ತಾರೆ. ಹೌ ಡು ಐ ಫೀಲ್ ವಿತ್ ಮೈ ಸನ್ಸ್ ಅಂದ್ಬಿಟ್ಟು ಎರಡು ಮಧ್ಯ ಒಂದು ಹೆಣ್ಣುಲಿ ಆ್ಯಂಡ್ ಆ ಕಡೆ ಈ ಕಡೆ ಎರಡು ಚಿಕ್ಕ ಮರಿ ಹುಲಿಗಳು ಅಂಥ ರೀಲ್ಸ್ ಎಲ್ಲ ಕಳಿಸ್ತಾರೆ. ಓ ಏನೇನು ಮಾಡ್ತಾರೆ ನಮ್ಮಮ್ಮ. ರೀಲ್ಸ್ ಬಂದು ನಮ್ಮ ಪೇರೆಂಟ್ಸ್ ಎಲ್ಲ ನಮಗೆ ಮಕ್ಕಳಿಗೆ ರೀಲ್ಸ್ ಕಳ್ಸಂಗೆ ಆಗ್ಬಿಟ್ಟಿದೆ. ನಮ್ಮಮ್ಮ ಬಂದರು. ಶಾಪಿಂಗ್ ಆಯ್ತಾ? ತಿರ್ಗೋದು ಸ್ಟ್ರೈಟ್ ಹೋಗ್ತೀನಿ ತಗೋ. ಏನಾಗಲ್ಲ, ಹೋಗ್ತೀನಿ. ಏನೇನು ತೊಗೊಂಡೆ ಒಟ್ಟಿನಲ್ಲಿ? ನಾವೊಂದು ಸೀರೆ ತಗೊಂಡೆ ಅಷ್ಟೇ. ಗೈಸ್ ಇದು ನೋಡಿ, ನಮ್ಮಮ್ಮ ಎಲ್ಲಿ ತೊಗೊಂಡಿದ್ದು ನೀನು? ಗೈಸ್ ಎಜಿಯೋನಲ್ಲಿ ತೊಗೊಂಡಿದ್ದಾರಂತೆ. ಒಟ್ಟಿನಲ್ಲಿ ಈ ನಡುವೆ ಶಾಪಿಂಗ್ ಹೆವಿ ಆಯ್ತಲ್ಲ ನಿಂದು? ಸೀರೆ, ಈ ಬಟ್ಟೆ, ಒಟ್ಟಿನಲ್ಲಿ ಒಳ್ಳೆ ಒಂದು ರೌಂಡ್ ಶಾಪಿಂಗ್ ಮಾಡ್ತಾರೆ. ಹಾಂ ತೋರಿಸು. ಚೆನ್ನಾಗಿದೆ. ಚೆನ್ನಾಗಿದೆ. ಚಿಕ್ಕಪೇಟೆಲ್ ಅಂತ ತೊಗೊಂಬಂದಿದ್ದು ಗೈಸ್. ಎಷ್ಟಾಯ್ತಮ್ಮ? ಗೈಸ್ 3100 ಅಂತೆ. ಇಲ್ಲ ಚೆನ್ನಾಗಿದೆ ತಗೋ. ಚೆನ್ನಾಗಿದೆ. ಇಲ್ಲ ನಿನ್ನ ಕಲ್ಲರ್ಗಂತೂ ಸೂಟ್ ಆಗುತ್ತೆ 100%. ಏನು ಪಟ್ಟೆ ಥರ ಇಲ್ಲ, ಅದೇ ಡಿಸೈನ್ ತಾನೇ. ಇದು ಡೇ 2 ಆಫ್ ವ್ಲಾಗ್. ಸೊ ಈ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಒಂದು ನಾನು ಅರ್ಜುನ್ ಬಂದಿದ್ವಿ. ಹಾಯ್ ಅರ್ಜುನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಅರ್ಜುನು ದೊಡ್ಡಬಳ್ಳಾಪುರಿಗೆ ಬಂದಿದ್ವಿ ಗೈಸ್. ಸೊ ದೊಡ್ಡಬಳ್ಳಾಪುರಲ್ಲಿ ನಂಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಕೆಲಸ ಮುಗಿಸಿ ಹಿಂಗೆ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಇತ್ತು ಅಂದ್ಬಿಟ್ಟು ಕಾಫಿ ಕುಡಿಯೋಕ್ಕಂತ ಬಂದ್ವಿ. ಕಾಫಿ ಕುಡಿಯೋ ಟೈಮಲ್ಲಿ ಅಷ್ಟೊತ್ತಿಗೆ ನನ್ನ ಫ್ಯಾಮಿಲಿ ಫ್ರೆಂಡ್ ನಾಗ ಸಿಕ್ಕಿದ್ರು. ಸೊ ಹೊಸ ಕಾರ್ ತೊಗೊಂಡಿದ್ದಾರೆ ಗೈಸ್, ತೋರಿಸ್ತೀನಿ. MGದು ನಂಗೆ ಭಾಳ ಇಷ್ಟ ಆಯಿತು. ನೋಡಿ ಇದೆ ಅವ್ರ ಕಾರು, ಅವ್ರ ವೈಫ್ಗೆ ಅಂತ ಕೊಟ್ಟಿರೋದು, ತರಿಸಿರೋದು. ಸೊ ದಿಸ್ ಇಸ್ ದ ಕಾರ್, ಕಂಪ್ಲೀಟ್ ಎಲೆಕ್ಟ್ರಿಕ್ಕು. ನನ್ನ ಲೈಫಲ್ಲೇ ಎಲೆಕ್ಟ್ರಿಕ್ ಕಾರ್ ನಾನು ನೋಡ್ಸಿರ್ಲಿಲ್ಲ ಗೈಸ್. ಬಟ್ ನೋಡಿ ಇದು ಸಕ್ಕತ್ತಾಗಿದೆ, ನಂಗೆ ಹೆವಿ ಇಷ್ಟ ಆಯ್ತು. ನಂಗೆ ಹೆಸರು ಕೂಡ ಗೊತ್ತಿಲ್ಲ ಇದ್ರದ್ದು ಏನಂತ. ವೆನ್ಸರ್, MG ವೆನ್ಸರ್ ಅಂತ. ಸಕ್ಕತ್ತಾಗಿದೆ ಮಾತ್ರ ಡ್ರೈವ್ ಎಕ್ಸ್ಪೀರಿಯೆನ್ಸು. ಒಂದು ರೌಂಡ್ ಓಡಿಸ್ಬಿಟ್ಟು ವ್ಲಾಗ್ ಮಾಡ್ಬೋದಲ್ವಾ, ಕರೆಕ್ಟು. ಚೆನ್ನಾಗಿದೆ ಕಾರು ಅಂದ್ಕೊಂಡು ಹಂಗೆ ಮಾಡೋಣ ಅಂದ್ಕೊಂಡು ಅದಕ್ಕೆ ಒಂದು ರೌಂಡ್ ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು ರೌಂಡ್ ಒಂಚೂರು ಡ್ರೈವ್ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ ಗೈಸ್. ಆ್ಯಂಡ್ ಪಾಯಿಂಟ್ 1 ಇಲ್ಲಿ ಒಳಗಡೆ ನೋಡಿ ಹೆಂಗಿದೆ ಇದು. ಒಳ್ಳೆ ದೊಡ್ಡದಾಗಿ TV ಥರ ಕೊಟ್ಟಿದ್ದಾನೆ ನೋಡಿ, ಯಪ್ಪ ಇಷ್ಟು ದೊಡ್ಡದಾಗಿದೆ. ಆ್ಯಂಡ್ ಇಲ್ಲೊಂದು ಚಿಕ್ಕ ಡಿಸ್ಪ್ಲೇ ಇದೆ. ಸೊ ಅಲ್ಲಿ ಟೈರ್ ಪ್ರೆಷರ್ ಸ್ವಲ್ಪ ಕಮ್ಮಿ ಇದೆ ಅಂತ ತೋರಿಸ್ತಾ ಇದೆ. ಸೊ ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾನೆ ಕಾರಲ್ಲಿ, ಸಕ್ಕತ್ತಾಗಿದೆ ಗೈಸ್. ಒಳಗಡೆ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ, ಪರ್ಫೆಕ್ಟು. ಸೊ ಈಗ ಒಂದು ಡ್ರೈವ್ ಹೋಗ್ಬಿಟ್ಟು ಹೆಂಗಿದೆ ಫೀಲಿಂಗ್ ಅಂತ ತೋರಿಸ್ತೀನಿ ಗೈಸ್. ಅರ್ಜುನ್ ಟ್ರೈ ಮಾಡ್ತಾ ಇದ್ದಾನೆ ಓಡಿಸೋಕ್ಕೆ, ನೋಡೋಣ ಅವನ ಎಕ್ಸ್ಪೀರಿಯನ್ಸ್ ಏನಿದೆ ಕಾರ್ ಮೇಲೆ ಅಂತ. ಗೋಕಾರ್ಟಿಗೆ ಹೋಗ್ತೀವಲ್ಲ, ಸ್ಟೇರಿಂಗ್ ತುಂಬ ಶಾರ್ಪ್ ಇದೆ ಗೈಸ್. ಆಲ್ಮೋಸ್ಟ್ 1 ಗಂಟೆಗೆ ಬಂದಿದ್ದು ದೊಡ್ಡಬಳ್ಳಾಪುರಕ್ಕೆ ಕೆಲಸದ ಮೇಲೆ. ಇವಾಗ ನೋಡಿ ಮನೆಗೆ ಹೋಗೋಷ್ಟೊತ್ತಿಗೆ 5:45 ಏನೋ ಆಗಿದೆ. ಇಲ್ಲ ಸಾರಿ 4:50 ಆಗಿದೆ. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಟೈಮ್ ಹಿಡಿಯುತ್ತೆ. ಸೊ ಆಲ್ಮೋಸ್ಟ್ ಈವ್ನಿಂಗ್ ಆಯಿತು, ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ.
ಸೊ ಇವಾಗ ಆನಂದರಾವ್ ಸರ್ಕಲ್ಗೆ ಹೋಗ್ಬೇಕಿತ್ತು, ಅಲ್ಲೊಂದು ಸ್ವಲ್ಪ ಕೆಲಸದ ಮೇಲೆ. ಸೊ ಎಸ್, ನೋಡಿ ದೊಡ್ಡಬಳ್ಳಾಪುರ ಹೆಂಗಿದೆ. ಈ ರೋಡ್ ಅಂತೂ ಅವತ್ತಿಂದ ಹಂಗೆ ಹಾಳಾಗೇ ಇದೆ. ಇದು ಯಾವಾಗ ಸಿಮೆಂಟ್ ಆಗ್ತಾರೆ ಗೊತ್ತಿಲ್ಲ. ಬಟ್ ಎನಿವೆ ಸಂಜೆ ಆಯಿತು, ಬನ್ನಿ ಇವಾಗ ವಾಪಸ್ ಮನೆ ಕಡೆಗೆ ಹೋಗೋಣ. ಗೈಸ್ ಫೈನಲಿ ದೊಡ್ಡಬಳ್ಳಾಪುರಿಂದ ಬಂದು ಇವಾಗ ಆನಂದರಾವ್ ಸರ್ಕಲ್ ಹತ್ರ ಬರಬೇಕಿತ್ತು. ಸೊ ಇಲ್ಲಿ ಯಾವುದೋ ಒಂದು ಫೈಲ್ ಸಬ್ಮಿಟ್ ಮಾಡೋದಕ್ಕೆ, ಸೊ ಇಲ್ಲೇ ಯಾವುದದು ಬ್ಯಾಂಗ್ಳೂರ್ ರೂರಲ್ ಡೆವಲಪ್ಮೆಂಟ್ ಆಫೀಸ್ಗೆ. ಸೊ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಆಗೋದಕ್ಕೆ ನೋಡಿ ಆಲ್ಮೋಸ್ಟ್ ಒಂದು 7 ಗಂಟೆ ಆಯಿತು ಗೈಸ್. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ 7 o'clock ಆಗಿದೆ. ಇವಾಗ ಮುಗಿಸಿ ಇವಾಗ ಮನೆಗೆ ಹೋಗಬೇಕು ಫೈನಲಿ. ಇಷ್ಟು ಟೈಮ್ ತೊಗೊಂತು, ಯವ್ವಾ ಬೆನ್ನೆಲ್ಲ ಹೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಇವತ್ತು ಒಂದು 150 ಕಿಲೋಮೀಟರ್ಸ್ ಓಡಿಸಿದಿರ್ತೀನಿ ಕಾರು, ಅಷ್ಟು ಜಾಸ್ತಿ. ಎವ್ರಿ ಟೈಮ್ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಕೆಲಸದ ಹತ್ರ ಎಲ್ಲ ಓಡಾಡ್ಕೊಂಬಂದರೆ ಒಂದು 150 ಕಿಲೋಮೀಟರ್ಸ್ ಆಗುತ್ತೆ, ಅಷ್ಟು ಜಾಸ್ತಿ ಆಗುತ್ತೆ. ಬೆನ್ನೆಲ್ಲ ಹೋಗಿದೆ. ಸೊ ಇವಾಗ ಫಸ್ಟು ಮನೆಗೆ ಹೋಗೋಣ ಬನ್ನಿ, ಅಥವಾ ಎಲ್ಲಾದರೂ ಹೋಗ್ತಾ ಒಂದು ರೌಂಡ್ ಕಾಫಿ ಏನಾದ್ರು ಕುಡ್ಕೊಂಡು ಹೋಗೋಣ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.